Hello everyone, welcome to my YouTube channel at 10K Physics 06. ಇವತ್ತಿನ ಕ್ಲಾಸಲ್ಲಿ ನಾನು ಈ ಒಂದು ವಿಡಿಯೋದಲ್ಲಿ ಏನು ಹೇಳಕ್ ಹೊರಟಿದ್ದೀನಪ್ಪ ಅಂತಂದ್ರೆ ಓವರ್ ಆಲ್ 14ನೇ ಚಾಪ್ಟರ್ ಅಲ್ಲಿ ಬರುವಂತ ಬೋರ್ಡ್ ಎಕ್ಸಾಮ್ಗೆ MCQ ಬರ್ಬೋದು, ಫಿಲ್ ಇನ್ ದಿ ಬ್ಲಾಂಕ್ಸ್ ಬರ್ಬೋದು, ಅದರ್ವೈಸ್ 2 or 3 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ಮೊದಲನೇದು ಸಿಗ್ನಿಫಿಕೆನ್ಸ್, ಇದಿಷ್ಟನ್ನ MCQ ಅದರ್ವೈಸ್ ಫಿಲ್ ಇನ್ ದಿ ಬ್ಲಾಂಕ್ಸ್ ಅಲ್ಲಿ ಕೇಳ್ತಾನೆ. ಮೊದಲು ಬಂದು ಥರ್ಡ್ ಚಾಪ್ಟರ್ ಅಲ್ಲಿ ಕಿರ್ಚಾಫ್ ಜಂಕ್ಷನ್ ರೂಲ್ ಅದರ್ವೈಸ್ ಕರೆಂಟ್ ರೂಲ್ ಅಂತ ಕರಿತೀವಿ, ಕರೆಂಟ್ ಲಾ ಅಂತ ಕರಿತೀವಿ. ಅದು ಯಾವ್ದ್ರ ಮೇಲೆ ವರ್ಕ್ ಆಗುತ್ತೆ, ಅದರ ಇಂಪಾರ್ಟೆನ್ಸ್ ಏನು ಅಂತ ಹೇಳಿದ್ರೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಚಾರ್ಜ್. ನೆನ್ಪಿಟ್ಕೊಳ್ಳಿ, ಚಾರ್ಜ್, ಜಂಕ್ಷನ್, ಚಾರ್ಜ್. ಅದೇ ಏನಾದ್ರೂ ಲೂಪ್ ರೂಲ್ ಕೇಳಿದ್ರೆ ಅದರ ಮೇಲೆ ಲೂಪ್ ರೂಲ್ ನ ವೋಲ್ಟೇಜ್ ಲಾ ಅಂತ ಕೂಡ ಕರಿತೀವಿ. ಅದಕ್ಕೆ ಬಂದು ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಇದಿಷ್ಟನ್ನು ಕೂಡ ಬರಿಬೇಕಾಗುತ್ತೆ ನೀವು, ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಸೇಮ್ ಲೆನ್ಸ್ ಲಾಗೂ ಕೂಡ ಅದೇನೆ, ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಲಾಸ್ಟ್ ಒನ್ ಬಂದು ಐನ್ಸ್ಟೈನ್ಸ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಡ್ಯುವೆಲ್ ನೇಚರ್ ಚಾಪ್ಟರ್ ಅಲ್ಲಿ ಬರ್ತದೆ. ಅದು ಕೂಡ ವರ್ಕ್ ಆಗೋದು ಯಾವ್ದ್ರ ಮೇಲೆ ಅಂತಂದ್ರೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಮೇಲೆ. ಇವು 4 ಓದ್ಕೊಂಡ್ರೆ ಎಲ್ಲಾರು MCQ ಫಿಲ್ ಇನ್ ದಿ ಬ್ಲಾಂಕ್ಸ್ ಅಲ್ಲಿ ಬರೋ ಚಾನ್ಸಸ್ ಇರ್ತದೆ. ಅದನ್ನೊಂದು ಸ್ವಲ್ಪ ನೋಡ್ಕೊಡಿ. ನೆಕ್ಸ್ಟ್ ಬಂದು ಪ್ರಾಪರ್ಟೀಸ್ ಅದರ್ವೈಸ್ ಕ್ಯಾರೆಕ್ಟರಿಸ್ಟಿಕ್ ಅಂತ ಕೇಳಬಹುದು. ನೀವು ಅಟ್ಲೀಸ್ಟ್ 3 ಪ್ರಾಪರ್ಟೀಸ್ ನ ಓದ್ಕೋಬೇಕಾಗುತ್ತೆ. ಆ 3 ಓವರ್ ಆಲ್ ನಿಮ್ಗೆ ಇರೋದೇ 8 ಕಾನ್ಸೆಪ್ಟ್ ಅಷ್ಟೇನೆ, 14 ಚಾಪ್ಟರ್ ಇಂದ ತೆಗೆದಿರುವಂತದ್ದು. ಮೊದಲನೇ ಚಾಪ್ಟರ್ ಇಂದ ಇಲೆಕ್ಟ್ರಿಕ್ ಚಾರ್ಜಸ್ ಪ್ರಾಪರ್ಟೀಸ್ ಕೇಳ್ತಾ ಇರ್ತೇನೆ. ಅದರಲ್ಲಿ 3 ತುಂಬಾ ಸಿಂಪಲ್. ಬೇಸಿಕ್ ಅಂತ ಕೇಳಿದ್ರು ಅದನ್ನೇ ಬರೀರಿ, ಬೇಸಿಕ್ ಅಂತ ವರ್ಡ್ ಯೂಸ್ ಮಾಡಿಲ್ಲ ಅಂದ್ರೂ ಕೂಡ ಅದನ್ನೇ ಬರೀರಿ. ಚಾರ್ಜಸ್ ಕನ್ಸರ್ವೇಟಿವ್, ಚಾರ್ಜಸ್ ಅಡಿಟಿವ್, ಚಾರ್ಜಸ್ ಕ್ವಾಂಟೈಸ್ಡ್. ಇವು 3 ವರ್ಡ್ ನ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದು ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕ್ಲೋಸ್ಡ್ ಫಾರ್ಮ್ ನ ಫಾರ್ಮೇಶನ್ ಮಾಡೋದಿಲ್ಲ, ಮತ್ತೆ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್. ಕ್ಲೋಸ್ಡ್ ಲೂಪ್ ನ ಫಾರ್ಮೇಶನ್ ಮಾಡೋದಿಲ್ಲ, ದೇ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್. ಕಂಡಕ್ಟರ್ ಅಲ್ಲಿ ಪಾಸ್ ಆಗೋದಿಲ್ಲ, ನಾನ್ ಕಂಡಕ್ಟರ್ ಅಲ್ಲಿ ಪಾಸ್ ಆಗುತ್ತೆ. ದೆನ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೇಳೋದಾದ್ರೆ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಫಾರ್ಮ್ ಎ ಕ್ಲೋಸ್ಡ್ ಲೂಪ್. ಇದು ಕ್ಲೋಸ್ಡ್ ಲೂಪ್ ನ ಫಾರ್ಮೇಶನ್ ಮಾಡುತ್ತೆ, ಬಟ್ ನೆವರ್ ಇಂಟರ್ಸೆಕ್ಟ್ ಆಗೋದಿಲ್ಲ. ಜೊತೆಗೆ ಕಂಡಕ್ಟರ್ಸ್ ಅಲ್ಲಿ ಪಾಸ್ ಆಗುತ್ತೆ, ಸೂಪರ್ ಕಂಡಕ್ಟರ್ಸ್ ಅಲ್ಲಿ ಪಾಸ್ ಆಗೋದಿಲ್ಲ. ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದ್ರೆ ಡಯಾಪ್ಯಾರಾಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್. ತುಂಬಾ ಇಂಪಾರ್ಟೆಂಟ್ ಇದು. ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಆರ್ ದಿ ವೀಕ್ಲಿ ರಿಪೇರ್ಡ್ ಬೈ ದಿ ಮ್ಯಾಗ್ನೆಟ್ಸ್. ಪ್ಯಾರಾ ಬಂದ್ರೆ ವೀಕ್ಲಿ ಅಟ್ರಾಕ್ಟೆಡ್, ಪೆರೋ ಬಂದ್ರೆ ಸ್ಟ್ರಾಂಗ್ಲಿ ಅಟ್ರಾಕ್ಟೆಡ್ ಬೈ ದಿ ಮ್ಯಾಗ್ನೆಟ್ಸ್. ಡಯಾದಲ್ಲಿ ಮ್ಯಾಗ್ನೆಟೈಸೇಷನ್ ಲೋ ಅಂಡ್ ನೆಗೆಟಿವ್ ಇರ್ತದೆ, ಸಸೆಪ್ಟಬಿಲಿಟಿನೂ ಕೂಡ ಅಷ್ಟೇನೆ ಲೋ ಅಂಡ್ ನೆಗೆಟಿವ್. ಪ್ಯಾರಾದಲ್ಲಿ ಬಂದ್ರೆ ಲೋ ಇರ್ತದೆ, ಪಾಸಿಟಿವ್ ಇರ್ತದೆ ಅಷ್ಟೇ. ಪೆರೋದಲ್ಲಿ ಬಂದ್ರೆ ಹೈ ಅಂಡ್ ಪಾಸಿಟಿವ್. ಅವು 3 ವರ್ಡ್ ಗಳನ್ನ ನೆನಪಿಟ್ಕೊಂಡ್ರೆ ಸಾಕು, 3 ಮಾರ್ಕ್ಸ್ ಆರಾಮ ತೆಗೆಬಿಡ್ಬೋದು. ನೆಕ್ಸ್ಟ್ ಬಂದು ಸೂಪರ್ ಕಂಡಕ್ಟರ್ಸ್. ಇದು MCQ ಅಲ್ಲಿ ಕೂಡ ಕೇಳ್ತಾ ಇದ್ದಾನೆ, ಫಿಲ್ ಇನ್ ದಿ ಬ್ಲಾಂಕ್ಸ್. ಸೂಪರ್ ಕಂಡಕ್ಟರ್ಸ್ ನ ಪರ್ಫೆಕ್ಟ್ ಕಂಡಕ್ಟರ್ಸ್ ಅಂತ ಕರಿತೀವಿ, ಪರ್ಫೆಕ್ಟ್ ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಅಂತ ಕರಿತೀವಿ. ಅದಾದ್ಮೇಲೆ ರಿಲೇಟಿವ್ ಪರ್ಮಿಯಬಿಲಿಟಿ ವ್ಯಾಲ್ಯೂ ಬಂದು 0 ಇರ್ತದೆ, ಸಸೆಪ್ಟಬಿಲಿಟಿ ವ್ಯಾಲ್ಯೂ ಬಂದು -1 ಇರ್ತದೆ. ನೆಕ್ಸ್ಟ್ ಬಂದು ಫೋಟಾನ್ಸ್ ಆರ್ ದಿ ಪ್ಯಾಕೆಟ್ಸ್ ಆಫ್ ಎನರ್ಜಿ ಆಫ್ ರೇಡಿಯೇಷನ್ ಅಂತ ಕರಿತೀವಿ ಅದನ್ನ. ಇದ್ರದ್ದು ರೆಸ್ಟ್ ಮಾಸ್ ವ್ಯಾಲ್ಯೂ ಬಂದು 0. ದೆನ್ ಫೋಟಾನ್ಸ್ ಆರ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್, ಇದಕ್ಕೆ ಯಾವುದೇ ಪಾಸಿಟಿವ್ ಮತ್ತೆ ನೆಗೆಟಿವ್ ಚಾರ್ಜ್ ಇರೋದಿಲ್ಲ. ದೇ ಕ್ಯಾರಿ ಎನರ್ಜಿ ಅಂಡ್ ಮೊಮೆಂಟಮ್. ಇದಿಷ್ಟು ನೆನಪ ಇಟ್ಕೊಳ್ಳಿ. ಎನರ್ಜಿ ಬಂದು H μ ಇರ್ತದೆ ಎಕ್ಸ್ಪ್ರೆಷನ್. ಅದೇ ಮೊಮೆಂಟಮ್ ಆದ್ರೆ P = mc. C is the speed of light in vacuum, free space. ಅದು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದು EM waves. EM waves ಕ್ಯಾರೆಕ್ಟರಿಸ್ಟಿಕ್ ಬರೀರಿ. EM waves ಬಂದು ಏನಪ್ಪಾ ಅಂದ್ರೆ ಇಟ್ಸ್ ಅ ಟ್ರಾನ್ಸ್ಫರ್ಸ್ ಇನ್ ನೇಚರ್. ಟ್ರಾನ್ಸ್ಫರ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಇಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಇವೆರಡು ಕೂಡ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಆಗಿರ್ತದೆ. ದೆನ್ ಇಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಟ್ರಾವೆಲ್ ವಿತ್ ಸ್ಪೀಡ್ ಆಫ್ ಲೈಟ್ ಟ್ರಾವೆಲ್ ಆಗ್ತಾ ಇರ್ತದೆ ಇನ್ ಫ್ರೀ ಸ್ಪೇಸ್. ಅದನ್ನ ನೆನಪಿಟ್ಕೊಳ್ಳಿ. ದೇ ಕ್ಯಾರಿ ಬೋತ್ ಎನರ್ಜಿ ಅಂಡ್ ಮೊಮೆಂಟಮ್. ಸಾಕು. ನೆಕ್ಸ್ಟ್ ಬಂದು ನ್ಯೂಕ್ಲಿಯರ್ ಫೋರ್ಸಸ್. ತುಂಬಾ ಇಂಪಾರ್ಟೆಂಟ್ ಇದು ಕೂಡ. ನ್ಯೂಕ್ಲಿಯರ್ ಫೋರ್ಸ್ ಇಸ್ ದ ಸ್ಟ್ರಾಂಗೆಸ್ಟ್ ಫೋರ್ಸ್ ಇನ್ ನೇಚರ್. ಓಕೆ. ಅದಾದ್ಮೇಲೆ ನ್ಯೂಕ್ಲಿಯರ್ ಫೋರ್ಸ್ ಸ್ಟ್ರಾಂಗೆಸ್ಟ್ ಅಟ್ರಾಕ್ಟಿವ್ ಫೋರ್ಸ್ ಕೂಡ ಆಗುತ್ತೆ. ಮತ್ತೆ ಶಾರ್ಟ್ ರೇಂಜ್ ಫೋರ್ಸ್ ಇದು 10⁻⁻15 ಮೀಟರ್ ಇರ್ತದೆ. ದೆನ್ ನ್ಯೂಕ್ಲಿಯರ್ ಫೋರ್ಸ್ ಇಸ್ ಇದ್ರದ್ದು ಚಾರ್ಜ್ ಬಂದು ಇಂಡಿಪೆಂಡೆಂಟ್ ಆಗಿರ್ತದೆ, ಸ್ಪಿನ್ ಡಿಪೆಂಡೆಂಟ್ ಆಗಿರ್ತದೆ. ಇದಿಷ್ಟನ್ನು ನೋಡ್ಕೊಂಡ್ರೆ ನೀವು ಆರಾಮಾಗಿ 3 ಮಾರ್ಕ್ಸ್ ಓವರ್ ಆಲ್ ಇದಿಷ್ಟರಲ್ಲಿ 3 ಮಾರ್ಕ್ಸ್ ಬಂದಿರ್ತದೆ. ನಾನು ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಸಿಗ್ತೀನಿ. ಅಂಡ್ ಆಲ್ಸೋ subscribe my YouTube channel at 10K Physics 06. Thank you.